ಇದನ್ನು ಮನುಷ್ಯರು ಅಂತ ಭಾವಿಸಿ, ಅಲ್ಲ ಅಂದರೆ ಅಲ್ಲ, ನೀವೀಗ ಒಳ್ಳೆಯವರು ಅಂತ ಭಾವಿಸಿ ಅಂತ ಹೇಳೋದು ಫಸ್ಟ್. ಒಳ್ಳೆಯವರು ಆಗದೇ ಇದ್ರದ್ದು ಅಂದರೆ ಇಲ್ಲ, ಫಸ್ಟ್ ಭಾವಿಸಿ. ಭಾವನೆ ಶುದ್ಧಿ ಆಗ್ತದೆ ಆದರೆ. ಇದರೊಳಗೆ ನಾನು ಹೇಳಿದೆ, ಪಂಚೇಂದ್ರಿಯಗಳು ಈ ಅಂತ ಬರಿತೀವಿ, ಕರ್ಮೇಂದ್ರಿಯಗಳು, 5 ಪ್ರಾಣ, ಬುದ್ಧಿ, ಚಿತ್ತ, ಅಹಂಕಾರ, ಮನಸ್ಸು, ಜೀವ. ಇದಿಷ್ಟು ನಮ್ಮ ಒಳಗೆ ಕೂತು ಕುಣಿಸ್ತಾ ಇದೆ. ಇದು ಪಂಚಪ್ರಾಣ, ಪಾನ ಅಪಾನ ವ್ಯಾನ ಸಮಾನ ಉದಾನ. ಆಯ್ತಾ? ಅದನ್ನು ಹೇಳ್ತೀನಿ ಎಲ್ಲೆಲ್ಲಿ ಉಂಟು ಅಂತ. ಸಮಾನ ಅಗ್ನಿ ಇಲ್ಲಿದೆ, ಪ್ರಾಣ ಪೂರ್ತಿ ಇದ್ದಾನೆ, ಮುಖ್ಯ ಪ್ರಾಣ, ಅಂಗುಷ್ಟದಿಂದ ನೆತ್ತಿವರೆ. ಮೆಡಿಕಲಿ ಹೇಳಬೇಕಾದ್ರೆ ಹೆಬ್ಬೆಟ್ಟು ಕಟ್ಟಾದರೆ ಬ್ಲೀಡಿಂಗ್ ತಕ್ಷಣ ನಿಲ್ಲಲ್ಲ. ಇಷ್ಟು ಪ್ರಾಣ ಬಿಟ್ಟಿನ 10 ಉಂಟು, 10 ಪ್ರಾಣ ಒಟ್ಟು. ಅದರಲ್ಲಿ ಕೊನೆ ಪ್ರಾಣ ಇದೆ ಧನಂಜಯ. ಸತ್ತೆಣದಲ್ಲಿ 5ನೇ ದಿನದ ತನಕನೂ ಈ ಪಾಗದಲ್ಲಿ ಇರುತ್ತದು. ಯೋಗಿಗಳಿಗೆ ಸುಮಾರು ಜನ ಟಿ ವಿಲೆಲ್ಲ ಬರ್ತಾರೆ, ಪ್ರಾಣಿಕ್ ಹೀಲಿಂಗ್ ಮಾಡಿ ಎಬ್ಬಿಸ್ತಾರೆ. ಧನಂಜಯನನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಗೊತ್ತಿದ್ದವನಿಗೆ ಸತ್ತೆಣವನ್ನು 5ನೇ ದಿನ 5ನೇ ಪ್ರಾಣ ಹೋಗಬೇಕು. ಸತ್ತವನು ಬೇಗ ಸಾಯಲ್ಲ ನೋಡಿ. ಬೇಕಾದ್ರೆ ಸತ್ತು ಹೋದವಾಗ ಒಂದು ಮೈನ್ ಪ್ರಾಣ ಹೋದರೆ ಇನ್ನು ಉಳಿದು ನಿಧಾನ ಹೋಗ್ತಾ ಇರುತ್ತೆ. ಆವಾಗ ಆ ಮುಖದ ಕಳೆ ಕಮ್ಮಿ ಆಗ್ತಿರುತ್ತೆ, ಪೂರ್ತಿ ಹೋದಾಗ ಕಪ್ಪಾಗಿರುತ್ತೆ ಆ ಮುಖ. ಇಷ್ಟೇ ಅಂದರೆ ಉತ್ತರ. ಹೆಣ ಯಾಕೆ ಕಪ್ಪಾಗುತ್ತೆ ಮೆಡಿಕಲಿ ಹೇಳ್ತಿರೋದು. ಆ 5ನೇ ಪ್ರಾಣವನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕಾಗ್ತದೆ. ಇಲ್ಲಿ ಅರುಣ ಕೇಳಿದ ಪ್ರಶ್ನೆ, ಹೊರಗಡೆ ನಡೀತಿರೋ ಯುದ್ಧಕ್ಕಿಂತ ಒಳಗಡೆ ನಡೀತಿರೋ ಯುದ್ಧನ ಸರಿ ಮಾಡ್ಕೊಳ್ಳೋವರೆಗೂ ಏನೂ ಪ್ರಯೋಜನ ಇಲ್ಲ ಅಂತ. ಇಲ್ಲಿ ಯಾವ್ದ್ರ ನಡುವೆ ಯುದ್ಧ ನಡೀತಾ ಇದೆ? ಇಂಡಿಯಾ ಪಾಕಿಸ್ತಾನ ಎಲ್ಲಿದೆ ಅಂತ. ಇಂಡಿಯಾ ಅನ್ನೋದನ್ನು ಬುದ್ಧಿ ಅನ್ಕೊಳ್ಳುವ, ಐ ಅಂತ ಹಾಕಿದೆ. ಯಾಕೆ? ಇಂಡಿಯಾ ಧರ್ಮವನ್ನು ಮೀರಲಿಲ್ಲ, ಪಾಕಿಸ್ತಾನ ಮೀರಿತ್ತು. ಮೀರಿದ ಫಲ ಈಗ ಅನುಭವಿಸ್ತಿದೆ. ಯಾಕೆ? ಇಂಡಿಯಾದವರು ಕೊಟ್ಟ ಮಾತಿಗೆ ತಪ್ಪಲಿಲ್ಲ, ಪಾಕಿಸ್ತಾನದವರು ತಪ್ಪಿತ್ತು. ಎಥಿಕ್ಸಿನ ಬಲ ಏನು ಅಂತ ಹೇಳಲಿಕ್ಕೆ ಹೇಳಿದೆ. ಇದನ್ನು ಪಿ ಅಂತ ಅಂದ್ಕೊಡಿ. ಇದು ಮನಸ್ಸು. ಇದೆರಡರದ್ದೇ ಯುದ್ಧ ನಡೀತಾ ಇದೆ. ಯುದ್ಧಕ್ಕೆ ಸಹಾಯಕ ಬೆಟಾಲಿಯನ್ ಎಷ್ಟು ಜನ? ಇದನ್ನು ಸಡನ್ ನಿಲ್ಲಿಸ್ತೀಯಾ? ಇಲ್ಲಿಂದ ಶುರು ಮಾಡಬೇಕು. ಇದಿಷ್ಟು ಅರ್ಥ ಆಯ್ತಾ? ಇದರಲ್ಲಿ ಡೌಟ್ ಇದ್ರೆ ಕೇಳಬಹುದು. ಯುದ್ಧ ಯಾವುದು ಅಂತ ಅರುಣನ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ಕೊಳ್ತೀವಿ. ಬುದ್ಧಿ ಈಸ್ ಎ ಕಲೆಕ್ಟಿವ್ ಆ್ಯಂಡ್ ಸೆಲೆಕ್ಟಿವ್ ಡಾಟಾ. ಮನಸ್ಸು ಕಲೆಕ್ಟಿವ್ ಡಾಟಾ. ಕಲೆಕ್ಷನ್ ಇದೆ, ಅದರಲ್ಲಿ ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ. ನಿಮ್ಮೊಳಗೆ ಆಸೆಗಳುಂಟು, ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತ ಆಯ್ಕೆ ನಿಮ್ಮ ಹತ್ರ ಇಲ್ಲ. ಅದು ಮನಸ್ಸು ಅಲ್ವಾ? ಒಬ್ಬ ಒಂದು ರೌಂಡ್ ತಿಂಡಿ ತಿಂದಿರ್ತಾನೆ. ಒಂದು ಎಕ್ಸಾಂಪಲ್ ಕೊಡೋದು, ಒಂದು ರೌಂಡ್ ತಿಂದ, ಇಷ್ಟ ಆಗಿದ್ದೇ ತಿಂದ, ಪೂರಿಯೋ ಏನೋ ತಿಂದ, ಅವನಿಗೆ ಇಷ್ಟ ಆಗಿದೆ. ಅವನು ತಿಂದು ಬಂದ, ಇನ್ನೇನು ಅರ್ಧ ಗಂಟೆ ಆಗಿದೆ ತಿಂದು. ಮೆಡಿಕಲಿ ನಮ್ಮ ಶರೀರವನ್ನು ನೋಡಿದರೆ ನಮ್ಮ ಬಾಡಿಲಿ ಹಸಿವಿನ ಫೀಲ್ ಆಗೋದು ಹೈಡ್ರೋಕ್ಲೋರಿಕ್ ಆ್ಯಸಿಡಿಂದ, HCl ಇಂದ. ಅದು ಎಲ್ಲಿರುತ್ತೆ? ಇಲ್ಲಿರುತ್ತೆ. ಸಂಸ್ಕೃತಲ್ಲಿ ಅದಕ್ಕೆ ಸಮಾನ ಅಗ್ನಿ ಅಂತೀವಿ. ಆಯಿತಾ? ಎಸ್ ಅಂತ ಹಾಕಿದೆ. ಸಮಾನ ಅಗ್ನಿ, ಸೆಕೆಂಡ್ ಬ್ರೈನ್ ಆಫ್ ಬಾಡಿ. ಮೊದಲು ಇದು ಕೆಡುತ್ತೆ, ಮಿಕ್ಸಿ ಹೀಟ್ ಆಗುತ್ತೆ ತುಂಬ ಪ್ರೆಷರ್ ಹಾಕಿದರೆ. ಎಕ್ಸಾಂಪಲ್ ಕೊಡ್ತೀನಿ. ಈಗ 1 kg ಮಿಕ್ಸಿ ಅಂಗಡಿಯವನು ಹೇಳಿದ್ದಾನೆ, 1 kg ಅಕ್ಕ ಇದ್ರ ಮೇಲೆ ಹಾಕಬೇಡ, ನೀ 3 kg ಹಾಕಿದಿ. ಏನಾಗುತ್ತೆ? ಫಸ್ಟು ಶಬ್ದ ಬರುತ್ತೆ, ಹೀಗೆ ಬರಬೇಕು. ಇದೇ ಆಧ್ಯಾತ್ಮ, ಅಕ್ಷರ ಬ್ರಹ್ಮ ಅಂತೀವಿದೆ. ನಾನು ಇವರಿಗೆಲ್ಲ ಹೇಳ್ತೀನಿ, ಗಡಿಬಿಡಿಯದ್ದು ದಾರಿ ಅಲ್ಲ ಇದು. ತನ್ನನ್ನು ತಾನು ಅಗ್ನಿಯಲ್ಲಿ ಸುಟ್ಕೊಳ್ಳೋ ದಾರಿ, ಅದು ಜ್ಞಾನಾಗ್ನಿ. ಜ್ಞಾನಾಗ್ನಿ ದಹತಿ ಕರ್ಮಾಣಿ. ಗಡಿಬಿಡಿಯಲ್ಲಿ ಇದು ಸಿಗುವುದೂ ಇಲ್ಲ. ನಾವು ತಿಳ್ಕೊಳ್ಬೋದು, ಈ ಕೋರ್ಸ್ ಮಾಡಿದರೆ ನಾಲೆಡ್ಜ್ ಬರುತ್ತೆ. ಅದು ದೂರ ನಿನ್ನನ್ನು ನೀನು ಶೋಧನೆ ಮಾಡೋದೇ ನಾಲೆಡ್ಜ್, ಸಾಧನೆ ಅಲ್ಲ ಇದು. ಡಿಸೆಕ್ಟ್ ಯುವರ್ ಸೆಲ್ಫ್, ದ ಲೈಟ್ ಈಸ್ ಇನ್ಸೈಡ್. ಡಿಸೆಕ್ಟ್ ಯುವರ್ ಸೆಲ್ಫ್. ಸನ್ಯಾಸದ ಪಾಠ ಅಲ್ಲ, ಅದು ಬೇರೆ ಇದೆ.
ಅದು ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನ ನೈಕೆ ಅಮೃತತ್ವ ಮಾನಶು. ಚಂದ್ರಶೇಖರ ಭಾರತಿಗಳ ಬಗ್ಗೆ ಅದಕ್ಕೊಂದಿನ ಅದಕ್ಕೆ ಒಂದು ಕ್ಲಾಸ್ ಇಡ್ತಿ. ಯಾಕೆ ಎಲ್ಲದನ್ನು ಅದಕ್ಕೆ ಇವತ್ತು ಹೇಳಿದ್ವಿ, ಅವರ ಕಂಟೆಂಟ್ ಇಸ್ ಸ್ಟ್ರೆಸ್ ಅಷ್ಟೆ. ಯಾಕೆ ಅವನ ಹೆಡ್ಲೈನ್ ಅದನ್ನೇ ಕೊಟ್ಟಿರುವುದನ್ನು. ಶಬ್ದ ಅಲ್ವಾ. ನೆಕ್ಸ್ಟ್ ಬ್ಲೇಡ್ಗೆ ಸ್ವಲ್ಪ ಜಾಸ್ತಿ ಕರೆಕ್ಟ್ ಹೇಳ್ಬೇಕು, ಹೀಗೆ ಬರ್ಬೇಕು. ನೆಕ್ಸ್ಟ್ ಹೀಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ತುಂಬಾ ಹೀಟ್ ಆದ್ರೆ ಮಿಕ್ಸಿ ಆಫ್ ಆಗುತ್ತೆ. ಫಸ್ಟ್ ಏನಾಗುತ್ತೆ, ಶಬ್ದ ಗಲಾಟೆ ಶುರು. ಸಿಟ್ಟು ಬಂದಾಗ ಹಾರ್ತೀರಲ್ಲ ನೀವೆಲ್ಲ, ಶಬ್ದ ಶುರು. ಬ್ಲೇಡು ಮೆದ್ಲಲ್ಲಿರೋ ನರಗಳು ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ, ಬ್ಲಡ್ ಕ್ಲಾಟ್ ಆಗ್ಲಿಕ್ಕೆ ಶುರುವಾಗುತ್ತೆ, ಹೀಟ್ ಜನ್ರೇಟ್ ಆಗುತ್ತೆ. ವಿಪರೀತ ಸ್ಟ್ರೆಸ್ ಮಾಡಿಕೊಂಡಾಗ ಇಲ್ಲಿ ಮುಟ್ಟು ನೋಡಿ ಬಿಸಿ ಇರ್ತದೆ. ಅಗ್ನಿನಾಡಿ ಅಥವಾ ಥರ್ಡ್ ಐ ಅಲ್ಲಿ ಹೀಟ್ ಇರುತ್ತೆ, ಈ ಐಗಳು ಹೀಟ್ ಇರುತ್ತೆ. ಡ್ರೈವರನ್ನು ನೋಡಿ ಬೇಕಾದ್ರೆ ಓವರ್ಲೋಡ್ ಆದಾಗ ಯಾರು ಡ್ರೈವರ್ಸ್ ಇದ್ರೆ ಮನೆಯಲ್ಲಿ ತುಂಬ ಗಾಡಿ ಓಡಿಸೋ ಹುಚ್ಚಿದ್ರೆ, ನಮ್ಮ ಹುಡುಗರಿಗೆಲ್ಲ ಉಂಟು, ಇಲ್ಲಿಂದ ಕೊಲ್ಲೂರಿಂದ ಮತ್ತೆ ಹೊರನಾಡಿಂದ ಇವನ್ ಲೆಕ್ಕ ಬಾಡಿ ಓಡ್ತಾ ಇರೋದು, ಇವನ್ ಮನಸ್ಸು ಶರೀರ ಅದಕ್ಕೆ ಸೇರ್ಕೊಳ್ಬೇಕಲ್ಲ. ಅಕ್ಕಿ ಹಾಕುವಂದಿದ್ದು ಯಾವುದು, ಮನಸ್ಸು. ಅಕ್ಕಿಗೆ ಗೊತ್ತಾ ವಿಜ್ಞಾನಮಯ ಕೋಶ ಎಲ್ಲ ಆಫ್ ಆಗಿದೆ. ಗೊತ್ತಿದ್ರೆ ಅವ ಓದ್ತಿದ್ದ, ಮಿಕ್ಸಿ ಕಂಪನಿಯದೊಂದು ಕೊಟ್ಟಿರ್ತಾರೆ ಕಾರ್ಡ್, ಇದಿಷ್ಟಿಷ್ಟೇ ಹಾಕ್ಲಿಕ್ಕಾಗೋದು. ನಿಮ್ಮ ದೇಹದ ಕೆಪಾಸಿಟಿಯನ್ನು ತಿಳಿದೆ ಅದರ ಮೇಲೆ ವಿಪರೀತ ಪ್ರೆಷರ್ ಹಾಕಿ. ನೆಕ್ಸ್ಟ್ ಕ್ವಶನ್, ಪ್ರೆಷರ್ ಯಾಕೆ ಹಾಕ್ತಿದ್ದೀರಿ ಅದಕ್ಕೆ ಬರ್ತೀವಿ. ಪ್ರೆಷರ್ ಹಾಕಿ ಆ ಪ್ರೆಷರನ್ನು ಬಾಡಿ ಮೈಂಟೈನ್ ಮಾಡಲಿಕ್ಕಾಗದೆ ಬಾಡಿಯಲ್ಲಿರೋ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸಮಾನ ಅಗ್ನಿ ಸಮಾನ ಪ್ರಾಣ ವ್ಯತ್ಯಾಸ ಆಗಿ, ಅದಕ್ಕಿಂತ ಮೊದಲು ಮೆದ್ಲಲ್ಲಿರೋ ಪ್ರಾಣ ವ್ಯತ್ಯಾಸ ಆಗಿ ಇದರ ಎಫೆಕ್ಟ್ ಇಲ್ಲಿ ಹೊಡೆದು pH ವೇರಿ ಆಯಿತು ಅಂದರೆ ಅಡುಗೆ ಮನೆ ಶರೀರದಲ್ಲಿ ಮನೇಲಿ ಹಾಳಾಯಿತು ಅಂತ ಅರ್ಥ. ಡೈಜೆಷನ್ ವ್ಯತ್ಯಾಸ, ಫಸ್ಟ್ ಎಸಿಡಿಟಿ ಇದೆ ಅಂದರೆ ಅವನಿಗೆ ಓವರ್ ಸ್ಟ್ರೆಸ್ ಇದೆ ಅಂತ. ಯಾರಿಗೆಲ್ಲ ಎಸಿಡಿಟಿ ಇದೆ ಇಲ್ಲಿ ಬರಲಿ. ಇದರಲ್ಲೇನು ಮುಜುಗರ ಇಲ್ಲ ನೋಡಿ. ನಾನು ನಿಮಗೆ ಸಹಾಯ ಮಾಡಲಿಕ್ಕೆ ಬಂದ ಒಬ್ಬ ಮೂರ್ಖ ಅನ್ಕೊಳ್ಳಿ, ದೇವರೆಲ್ಲ ಅನ್ಕೊಳ್ಳೋದು ಬೇಡ. ಇಲ್ಲೊಂದು ಮೂರ್ಖ ನಿಂತಿದ್ದಾನೆ. ಎಷ್ಟು ಜನಕ್ಕಿದೆ ಗ್ಯಾಸ್ಟ್ರಿಕ್, ಓವರ್ ಸ್ಟ್ರೆಸ್ ಇದೆ ಅಂತ ಅರ್ಥ. ತುಂಬ ಏನೇನೋ ಥಿಂಕ್ ಮಾಡ್ತಿದ್ದೀರಿ. ಥಿಂಕ್ ಮಾಡಿದ ತಪ್ಪು ಅಂತಲ್ಲ, ಬ್ಲೂ ಪ್ರಿಂಟ್ ಇಲ್ಲದೆ ಥಿಂಕ್ ಮಾಡ್ತೀರಿ. ತಯಾರಿ ಇಲ್ಲದ ಥಿಂಕಿಂಗು ಓವರ್ ಸ್ಟ್ರೆಸ್ಸಿಗೆ ಕಾರಣ. ಯಾರು ಸ್ಟ್ರೆಸ್ ಹೇಗೆ ಹುಟ್ಟುತ್ತೆ, ಆ ಸ್ಟ್ರೆಸ್ಸಲ್ಲಿ ತಗೊಂಡ ನಿರ್ಧಾರ ಪಕ್ಕ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಭಯ ಉತ್ಪತ್ತಿ ಆಯಿತು. ಅದಕ್ಕೆ ಚಾಕ್ಲೇಟ್ ಡಬ್ಬದ ಕತೆ ಹೇಳಿ. ತಿಂದ ಅಮ್ಮನ ಹತ್ರ ನೇರ ಹೋಗಿ ಕೇಳಿದರೆ ಅದು ಧರ್ಮದ ದಾರಿ. ನಂಗೆ ಚಾಕ್ಲೇಟ್ ಯಾವ ತಾಯಿಯೂ ಹೊಡೆದು ಓಡಿಸಲ್ಲ. ನಂಗೆ ತಿನ್ನಲೇಬೇಕು ಅನ್ನಿಸ್ತಿದೆ, ಆ ಟೆಂಡೆನ್ಸಿ ಕಂಟ್ರೋಲ್ ಆಗ್ತಿಲ್ಲ, ತಿಂದ ಅದನ್ನು. ಇಲ್ಲಿ ಅಮ್ಮ ಯಾರು, ಪ್ರಕೃತಿ ಅಥವಾ ಲಲಿತಾದೇವಿ ಅಂದ್ಕೊಳ್ಳಿ, ಒಂದು ರೂಪ ಕೊಡುವ ಅವಳಿಗೆ. ಅವಳ ಹತ್ರ ಹೋಗಿ ಕೇಳಿದ್ವಿ, ಅಮ್ಮ ನನಗೆ ಹೀಗಿದೆ, ನಾನೊಬ್ಬ ರೋಗಿ. ಯಾಕೆ ರೋಗಿ ಆದೆ, ಭೋಗಿಯಿಂದ ರೋಗಿ ಆದೆ. ಹಿಂದೆ ನಾನು ಯೋಗಿ, ಜ್ಞಾನ ಇದ್ದವನಿಗೆ ಅದು ಜ್ಞಾಪಕ ಇರುತ್ತೆ. ಯೋಗಿ ಆದವನು ಆ ಯೋಗ್ಯತೆಯನ್ನು ಕಳ್ಕೊಂಡು ಭೋಗಿ ಆದೆ. ಯಾವುದರಿಂದ ಆದೆ, ಸಂಕಲ್ಪ ಪ್ರಭವನ್ ಕಾಮಃ. ಸಂಕಲ್ಪ ಮಾಡಿದೆ, ನಾನು ಮೇಲಿನ ಲೋಕದಲ್ಲಿ ತೆಪ್ಪಗೆ ಕೂತಿದ್ದೆ, ಎಲ್ಲ ಮೇಲಿದ್ದವರೇ, ಇವರ್ ಆಲ್. ನೋಡಿ, ನಿಮ್ಮ ಮೂಲ ಬಾಡಿ ಯಾವುದಪ್ಪ, ಅದನ್ನು ಒಂದು ಹೇಳೇ ಬಿಡುತ್ತೆ. ನಿಮ್ಮ ಮೂಲ ಸ್ವರೂಪ ಯಾವುದು, ಭಗವಂತರ ಸ್ವರೂಪವೇ, ಬೇರೆ ಏನಲ್ಲ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಯ ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಮೇನ ಚರಾಚರ. ಎಲ್ಲರೂ 2 ಶ್ಲೋಕವನ್ನು ತಗೊಂಡು ಹೇಳ್ತೀನಿ. ಚೈತನ್ಯ ರೂಪಿಯಾಗಿ ನೀನು ಇಲ್ಲಿದ್ದಿ, ಇಷ್ಟೇ ಇದ್ದೀನಿ, ಈ ಥರ ಬೆಳಕಿನ ಥರ, ಬೆಳಕಿನ ಶರೀರ ಅಂತ ಅಜ್ಜ ಇದನ್ನು ಉಪಯೋಗಿಸ್ತಿದ್ರೆ ಈ ಶಬ್ದ. ನೀವು ಬೇಕಾದ್ರೆ ಮಾನಸ ಸರೋವರದಲ್ಲಿ ನೋಡ್ಬೋದು. ಸುಮಾರು ಜನ ಹೇಳ್ತಾರೆ, ಸಿದ್ಧರ ಬೆಟ್ಟದಲ್ಲಿ ಹೇಳ್ತಾರೆ. ನಮ್ಮ ಹಳ್ಳಿಯಲ್ಲಿ ಅದರ ಅನುಭವ ಆಗಿತ್ತು. ಅರುಣನಿಗೆ ಅವನ ಫ್ರೆಂಡಿಗೆ ನಾವು ರಾಜರಾಜೇಶ್ವರಿ ದೇವಸ್ಥಾನದ ಮೇಲೆ ಅಮ್ಮನವರ ಶರೀರವನ್ನು ತೋರಿಸಿತ್ತು. ಏನು ಬೆಳಗ್ಗೆ 3 ಗಂಟೆಯಲ್ಲಿ, ಎಷ್ಟೊತ್ತು, 4:45, ಸಂಜೆ 4:45. ಎಷ್ಟು ದೊಡ್ಡ ಬೆಳಕಿನ ಪುಂಜ ಬಂದು ಹೋಯ್ತು. ಅದು ಅವನ ಅನುಭವಕ್ಕೆ ಬಿಟ್ಟಿದ್ದು, ನಮ್ಮ ಅನುಭವಕ್ಕೆ ಬಿಟ್ಟಿದ್ದು. ಒಪ್ಬೇಕಂತಿಲ್ಲ, ನೋಡ್ತೀಯಾ ಕೇಳಿದೆ ಅಷ್ಟೆ.
ನೋಡುವವರಿಗೆ ಆಪ್ಷನ್ ಇದೆ. ನೋಡಿ, ನಾವು ಸಾಧನೆ ಮಾಡೋದಲ್ಲ, ಭಗವಂತನಿಗೆ ನಮಗೆ ಅನ್ನಿಸ್ಬೇಕು ಇಂಥದ್ದು ಕೊಡಬೇಕು ಅವನಿಗೆ ಅಲ್ವಾ. ಈ ಪ್ರಕೃತಿ ಅನ್ನೋದೊಂದು ಮಾಲ್, ಅದರೊಳಗೆಲ್ಲ ಐಟಮ್ ಇದೆ. ಒಂದು ಓನರಿಗೆ ಅನ್ನಿಸ್ಬೇಕು, ನಾರಾಯಣನಿಗೆ, ಇಲ್ಲ ಅವನ ಹೆಂಡತಿ ಇದ್ದಾಳೆ ಮಹಾಲಕ್ಷ್ಮಿ, ಅವಳಿಗೆ ಅನ್ನಿಸ್ಬೇಕು, ಅವಳು ಮಾಲ್ ಮ್ಯಾನೇಜ್ ಮಾಡವಳು. ಅವಳಿಗೆ ಮನ್ಸಾದ್ರೆ ಯಾರೋ ಬರ್ತಾರೆ ಸಕ್ಕರೆ ಬೇಕು ಅಂತ, ಎದುರುಗಡೆ ಮಕ್ಕಳು ಆಟ ಆಡ್ತಿದ್ದಾರೆ ಅಂದ್ಕೊಳ್ಳಿ, ಒಂದು ಮನೆ ಇದೆ, ಅಲ್ಲಿ ಮನೆ ಒಂದೊಂದು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಿದ್ದಾನೆ, ಮನೆಯೊಳಗೆ ಆ ಮನೆ ಗೃಹಿಣಿ ಇದ್ದಾಳೆ,